ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮೇ 22, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಸೆಂಟರ್ ಸ್ಲ್ಯಾಶಸ್ ಫ್ಯೂಯಲ್ ಟ್ಯಾಕ್ಸಸ್ ಸೆಟ್ಸ್ ₹200 ಸಬ್ಸಿಡಿ ಆನ್ LPG ಸಿಲಿಂಡರ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟು ಇವತ್ತು ಟ್ಯಾಕ್ಸಸನ್ನು ರೆಡ್ಯೂಸ್ ಮಾಡಿದೆ, ಅದರಲ್ಲೂ ಫ್ಯೂಯಲ್ ಮೇಲೆ ಮತ್ತು LPG ಸಿಲಿಂಡರ್ ಮೇಲೆ ಸಬ್ಸಿಡಿಯನ್ನು ಹೆಚ್ಚು ಮಾಡಿದೆ ಅನ್ನೋದ್ರ ಬಗ್ಗೆ. ಸೊ ಸರ್ಕಾರ ಈ ರೀತಿಯಾದಂತಹ ಇನಿಷಿಯೇಟಿವನ್ನು ತಗೊಳ್ಳಿಕ್ಕೆ ಕಾರಣ ಏನು, ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುವಾಗ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಸ್ಟೆಪ್ಸು ಫಿಸ್ಕಲ್ ಪಾಲಿಸಿ ನಡಿನಲ್ಲಿ ನಾವು ಕಲಿತೀವಿ. ಇವಾಗ ಇದೇ ಇನ್ಫ್ಲೇಷನನ್ನು RBI ಕಂಟ್ರೋಲ್ ಮಾಡೋದಕ್ಕೋಸ್ಕರ ತೆಗೆದುಕೊಂಡಿರ್ತಕ್ಕಂಥ ಸ್ಟೆಪ್ಸನ್ನು ನಾವು ಮಾನಿಟರಿ ಪಾಲಿಸಿನಲ್ಲಿ ಕಲಿತೀವಿ. ಮೇಜರ್ಲಿ ರೆಪೋ ರೇಟ್ ಇರ್ಬೋದು, ಬ್ಯಾಂಕ್ ರೇಟ್ ಇರ್ಬೋದು, CRR, SLR, ಈ ರೀತಿಯಾಗಿ ಇಂಟ್ರೆಸ್ಟ್ ರೇಟ್ಗಳಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ RBI ಇನ್ಫ್ಲೇಷನನ್ನು ಕಂಟ್ರೋಲಿಗೆ ತರ್ತಾ ಇರುತ್ತೆ. ಸೊ ಇವಾಗ ನಾವು ಹೆಚ್ಚು ಆರ್ಟಿಕಲ್ಸನ್ನು RBI ಯಾಕೆ ಬದಲಾವಣೆಯನ್ನು ಮಾಡ್ತಾ ಇದೆ ಇಂಟ್ರೆಸ್ಟ್ ರೇಟ್ಗೆ ಸಂಬಂಧಪಟ್ಟಂತೆ, ಇನ್ಫ್ಲೇಷನ್ ಸಿಚುವೇಷನ್ಸ್ ಇರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಹೆಚ್ಚು ಕಮೋಡಿಟೀಸ್ಗಳ ಒಂದು ಪ್ರೈಸ್ ರೈಸ್ ಆಗ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿರ್ತಕ್ಕಂತಹ ಕಮೋಡಿಟೀಸ್ಗಳ ಒಂದು ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಇನ್ಫ್ಲೇಷನ್ ರೇಟು ಹೆಚ್ಚು ಇಂಪ್ಯಾಕ್ಟ್ ಆಗ್ತಾ ಇದೆ. ಆದರೆ RBI ಇವತ್ತು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿರಲಿಲ್ಲ. ಮತ್ತು US ಗೌರ್ಮೆಂಟು ಸಹ ಇಂಟ್ರೆಸ್ಟ್ ರೇಟನ್ನು ಹೈಕ್ ಮಾಡಿದಾಗ ನಮ್ಮ ದೇಶದಲ್ಲಿ ಸಹ ಇಂಟ್ರೆಸ್ಟ್ ರೇಟನ್ನು ಹೈಕ್ ಮಾಡ್ತಕ್ಕಂಥ ಸಿಚುವೇಷನ್ಸ್ ಬರುತ್ತೆ. RBI ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಮಾನಿಟರಿ ಪಾಲಿಸಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ RBI ಕಂಟ್ರೋಲ್ ಇರೋದು ಮಾನಿಟರಿ ಪಾಲಿಸಿ ನಡಿನಲ್ಲಿ ಅನ್ನುವಂಥದ್ದು. ಇವಾಗ ಸರ್ಕಾರ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ಗಳನ್ನು ತಗೊಳ್ಳೋದ್ರ ಮುಖಾಂತರ ಇನ್ಫ್ಲೇಷನನ್ನು ಒಂದು ಲೆವೆಲ್ಗೆ ಕಂಟ್ರೋಲಿಗೆ ತರ್ಬೋದು, ಅದು ಫಿಸ್ಕಲ್ ಪಾಲಿಸಿ ನಡಿನಲ್ಲಿ ಅನ್ನುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಟ್ಯಾಕ್ಸ್ನ ಮೇಲೆ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಮತ್ತು ಸಬ್ಸಿಡಿಗೆ ಸಂಬಂಧಪಟ್ಟಂಥ ಚೇಂಜಸನ್ನು ಮಾಡೋದ್ರ ಮುಖಾಂತರ ಸರ್ಕಾರ ಇನ್ಫ್ಲೇಷನನ್ನು ಕಂಟ್ರೋಲಿಗೆ ತರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಕಮೋಡಿಟೀಸ್ಗಳು ಸ್ಕೇರ್ಸಿಟಿ ಇತ್ತು ಅಂದ್ಕೊಳ್ಳಿ, ಅಥವಾ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ಸರ್ಕಾರ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ ಮೇಲೆ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ನೋಡಿದ್ವಿ, ವೀಟನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಸರ್ಕಾರ ಇವತ್ತು ಕಡಿಮೆ ಮಾಡ್ತಾ ಇದೆ. ಯಾಕೆಂದರೆ ನಮ್ಮ ಒಂದು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೋಸ್ಕರ ಎಕ್ಸ್ಪೋರ್ಟ್ ಮೇಲೂ ಸಹ ಒಂದು ಕಂಟ್ರೋಲನ್ನು ತರುವಂಥ ಕೆಪಾಸಿಟಿ ಸರ್ಕಾರಕ್ಕಿರುತ್ತೆ. ಇಲ್ಲಿಯೂ ಸಹ ಇನ್ಫ್ಲೇಷನನ್ನು ಕರ್ಬ್ ಮಾಡ್ಬೋದು. ಫ್ಯೂಚರ್ ಡೇಸಲ್ಲಿ ವೀಟ್ಗಳ ಒಂದು ಪ್ರೈಸ್ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಸಪ್ಲೈ ಕಡಿಮೆ ಇದೆ ಅಂತಂದಾಗ ಪ್ರೈಸ್ ಲೆವೆಲು ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಸಪ್ಲೈ ಸೈಡಿಂದ ಏನೇನು ಪ್ರಾಬ್ಲಮ್ ಇರುತ್ತೆ, ಯಾವ ರೀತಿಯಾಗಿ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದಾಗ ಇಂಪೋರ್ಟ್ ಇರ್ಬೋದು ಅಥವಾ ಎಕ್ಸ್ಪೋರ್ಟ್ ಇರ್ಬೋದು, ಇಂಪೋರ್ಟ್ಗೆ ಸಂಬಂಧಪಟ್ಟಂಥ ಟ್ಯಾಕ್ಸನ್ನು ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಕಸ್ಟಮ್ ಡ್ಯೂಟಿ ನಡಿನಲ್ಲಿ ನಾವು ಟ್ಯಾಕ್ಸ್ ಹಾಕ್ತಾ ಇರೋದನ್ನು ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಯಾವುದೋ ಪರ್ಟಿಕ್ಯುಲರ್ ಕಮೋಡಿಟಿ ಒಂದು ಪ್ರೈಸ್ ಹೆಚ್ಚಿದೆ ಅಂತ ಅಂದ್ಕೊಳ್ಳಿ, ಅದು ನಮ್ಮ ದೇಶದಲ್ಲಿ ಬರುವಾಗ ಕಸ್ಟಮ್ ಡ್ಯೂಟಿಯನ್ನೆಲ್ಲ ಹಾಕಿದ ಮೇಲೆ ಅದು ಮತ್ತು ಹೆಚ್ಚಾಗ್ತಕ್ಕಂಥ ಒಂದು ಕಂಡೀಷನ್ ಇರುತ್ತೆ. ಇದರಿಂದ ನಮ್ಮ ಕಸ್ಟಮರ್ಸ್ಗೆ ಅಥವಾ ನಮ್ಮ ಸಿಟಿಜನ್ಸ್ಗೆ ಹೆಚ್ಚು ತೊಂದರೆ ಇರೋದ್ರಿಂದ ಸರ್ಕಾರ ಏನು ಮಾಡ್ಬೋದು, ಅಟ್ಲೀಸ್ಟ್ ಅವರು ಕಸ್ಟಮ್ ಡ್ಯೂಟಿಯನ್ನಾದರೂ ರೆಡ್ಯೂಸ್ ಮಾಡ್ಬೋದು. ಇದರಿಂದ ಆ ಒಂದು ಪರ್ಟಿಕ್ಯುಲರ್ ಕಮೋಡಿಟಿ ನಮ್ಮ ಒಂದು ಸಿಟಿಜನ್ಗೆ ಆಪ್ಟಿಮಲ್ ಲೆವೆಲಲ್ಲಿ, ನಮ್ಮ ಸಿಟಿಜನ್ಸ್ಗೆ ಒಂದು ಪರ್ಟಿಕ್ಯುಲರ್ ಕಮೋಡಿಟಿ ಸಿಗುವಂತೆ ಸರ್ಕಾರ ಸ್ಟೆಪ್ಸನ್ನು ತಗೊಳುತ್ತೆ. ಇದು ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗೆ ಸಂಬಂಧಪಟ್ಟಂಥ ರೂಲ್ಸನ್ನು ಚೇಂಜ್ ಮಾಡೋದ್ರ ಮುಖಾಂತರ, ಕಂಟ್ರೋಲ್ ಮಾಡೋದ್ರ ಮುಖಾಂತರ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಸಹ ನೀವು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು. ಸೊ ಸರ್ಕಾರ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಫಿಸ್ಕಲ್ ಪಾಲಿಸಿ ನಡಿನಲ್ಲಿ, ಅದರಲ್ಲೂ ಇವಾಗ ಒಂದು ಪರ್ಟಿಕ್ಯುಲರ್ ಕಮೋಡಿಟಿ ಪ್ರೈಸ್ ಹೆಚ್ಚಾಗ್ತಾ ಇದೆ ಅಥವಾ ಇನ್ಫ್ಲೇಷನ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಟ್ಯಾಕ್ಸನ್ನು ರೆಡ್ಯೂಸ್ ಮಾಡಿರೋದನ್ನು ನಾವು ನೋಡ್ಬೋದು. ಟ್ಯಾಕ್ಸ್ ರಿಡಕ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಯಾಕೆ ಮೇಜರ್ಲಿ ಇವರು ಟ್ಯಾಕ್ಸ್ ರೆಡ್ಯೂಸ್ ಮಾಡಿದ್ದಾರೆ ಅಂತಂದರೆ, ನಾವು ನೋಡ್ತಾ ಇದ್ದೀವಿ ಇವಾಗ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಕ್ರೈಸಿಸ್ನಿಂದಾಗಿ ಇವತ್ತು ಪೆಟ್ರೋಲ್ನ ಬೆಲೆ ಆಗಿರ್ಬೋದು ಅಥವಾ ಡೀಸೆಲ್ನ ಬೆಲೆ ಆಗಿರ್ಬೋದು ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ಸರ್ಕಾರ ಏನು ಮಾಡಿದೆ ಅಂತಂದರೆ, ಈ ಒಂದು ಕ್ರೈಸಿಸನ್ನು ತಡೆಗಟ್ಟೋದಕ್ಕೋಸ್ಕರ ಎಕ್ಸೈಸ್ ಡ್ಯೂಟಿಯನ್ನು ರೆಡ್ಯೂಸ್ ಮಾಡಿದ್ದಾರೆ. ಅದರಲ್ಲೂ ಪೆಟ್ರೋಲು ಹಾಗೂ ಡೀಸೆಲ್ ಮೇಲೆ ಇರುವಂಥ ಎಕ್ಸೈಸ್ ಡ್ಯೂಟಿಯನ್ನು ಇವತ್ತು ರೆಡ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಿರಲಿ. ಇವಾಗ ಸಬ್ಸಿಡಿಯೂ ಸಹ ಇವತ್ತು ಕೊಡ್ತಾ ಇದ್ದಾರೆ ಸಿಲಿಂಡರ್ ಮೇಲೆ ಅಂತಂದರೆ, ಉಜ್ವಲ ಯೋಜನೆ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ. ಉಜ್ವಲ ಯೋಜನೆಯಲ್ಲಿ ಬಿಲೋ ಪಾವರ್ಟಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಕುಕ್ಕಿಂಗ್ ಫ್ಯೂಯಲನ್ನು ಸೆಟಪ್ ಮಾಡೋದಕ್ಕೋಸ್ಕರ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂತಹ ಈ ಒಂದು ಸ್ಕೀಮ್ ಏನಿದೆಯಲ್ಲ, ರೀಸೆಂಟಾಗಿ ನ್ಯೂಸಲ್ಲೂ ಸಹ ಬಂದಿತ್ತು. ರಿಫಿಲ್ ಮಾಡುವಂಥ ಸ್ಟೇಜಲ್ಲಿ ಅಥವಾ ನೆಕ್ಸ್ಟ್ ಲೆವೆಲ್ ಸ್ಟೇಜಲ್ಲಿ ಇವತ್ತು ಈ ಒಂದು ಸ್ಕೀಮು ಫೇಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ. ಏಕೆಂದರೆ ಎಷ್ಟೋ ಜನ ಬಡತನದಿಂದಾಗಿ ಈ ಒಂದು ಸಿಲಿಂಡರನ್ನು ರೀಫಿಲ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನೋಡಿದ್ವಿ. ಸೊ ಹಾಗಾಗಿ ಸರ್ಕಾರ ಈ ಒಂದು ಸಿಚುವೇಶನ್ಸ್ಗೆ ರೆಸ್ಪಾನ್ಸ್ ಆಗೋ ಥರ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಯಾರು ಬೆನಿಫಿಷರೀಸ್ ಇರ್ತಾರಲ್ಲ ಅವ್ರಿಗೆ
₹200 ಸಬ್ಸಿಡೀಸನ್ನು ಪರ್ ಮಂತ್ ಬೇಸಿಸ್ ಮೇಲೆ, ಅಂದರೆ ಒಂದು ವರ್ಷದಲ್ಲಿ 12 ಸಿಲಿಂಡರ್ಸ್ಗಳನ್ನು ಅವರು ತೊಗೋಬಹುದು. ಸೊ ₹200 ಸಬ್ಸಿಡೀಸನ್ನು ಈ ಒಂದು ಸ್ಕೀಮ್ ನಡಿನಲ್ಲಿರ್ತಕ್ಕಂಥ ಬೆನಿಫಿಷರೀಸ್ಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಉಜ್ವಲ ಯೋಜನೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತಗೊಳುತ್ತೆ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಲಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಈಸಿಯಾಗಿ ಫ್ರೇಮ್ ಮಾಡ್ಬೋದು. ಇನ್ಫ್ಲೇಷನನ್ನು ಕರ್ಬ್ ಮಾಡುವಂಥ ಸಿಚುವೇಶನ್ಸಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಚೇಂಜಸನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಿಂದ ನಾವು ಬಹುಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ವಿಲ್ ಸೂನ್ ಹ್ಯಾವ್ eVTOLs ಫಾರ್ ಅರ್ಬನ್ ಏರ್ ಮೊಬಿಲಿಟಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಟೆಕ್ನಾಲಜಿಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿ ಅರ್ಬನ್ ಏರ್ ಮೊಬಿಲಿಟಿಗೆ ಸಂಬಂಧಪಟ್ಟಂತೆ eVTOLsನ್ನು ಭಾರತದಲ್ಲೂ ಸಹ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ eVTOL ಟೆಕ್ನಾಲಜಿಯನ್ನು ಇದು ಆಲ್ರೆಡಿ US ಮತ್ತು ಕೆನಡಾ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಭಾರತದಲ್ಲೂ ಸಹ ಇದು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ. ಸೊ ಏನಿದು eVTOLs ಅಂತಂದರೆ, ಇದೊಂದು ಏರ್ ಕ್ರಾಫ್ಟ್ ಮಾಡ್ಯೂಲ್. ವಿಟಾಲ್ಸ್ ಅಂತ ನಾವು ಏನು ನೋಡ್ತೀವಲ್ಲ, ಇದರಲ್ಲಿ ನಾವು ಎಲೆಕ್ಟ್ರಿಕ್ ಪ್ರೊಪಲ್ಷನನ್ನು ಎಡಿಷ್ನಲ್ ಆಗಿ ಮಾಡಿರುವಂಥದ್ದು. ವಿಟಾಲ್ಸ್ಗಳ ಒಂದು ಮಾಡೆಲ್ ನಡಿನಲ್ಲಿ ಎಲೆಕ್ಟ್ರಿಕ್ ಪ್ರೊಪಲ್ಷನ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ಈ ಒಂದು ವಿಟಾಲ್ಸ್ಗಳ ಬಳಕೆ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಅಥವಾ ಪ್ರೊಪಲ್ಷನ್ಸನ್ನು ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ, ಬ್ಯಾಟ್ರೀಸ್ ಇರ್ಬೋದು, ಫ್ಯೂಯಲ್ ಸೆಲ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಎಲೆಕ್ಟ್ರಿಕ್ ಪ್ರೊಪಲ್ಷನ್ಸನ್ನು ಇಲ್ಲಿ ಇಂಟಿಗ್ರೇಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ವಿಟಾಲ್ಸ್ ಅಂತಂದರೆ ವರ್ಟಿಕಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಅನ್ನುವಂಥದ್ದು. ಈ ಒಂದು ಏರ್ಕ್ರಾಫ್ಟ್ನ ಮೇಜರ್ ಫೀಚರ್ ಏನಂತಂದರೆ, ಇಲ್ಲಿ ಎಲೆಕ್ಟ್ರಿಕ್ ಪವರನ್ನು ಯುಟಿಲೈಸ್ ಮಾಡಲಾಗುತ್ತೆ ಟೇಕ್ ಆಫ್ ಮಾಡುವಾಗ ಅಥವಾ ಲ್ಯಾಂಡ್ ಮಾಡುವಾಗ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಏರ್ ಮೊಬಿಲಿಟಿ ಅಂತಂದಾಗ ಏರ್ ಟ್ಯಾಕ್ಸಿಯಾಗಿ ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ಏರ್ ಟ್ಯಾಕ್ಸಿಯಾಗಿ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಯೂಸ್ ಮಾಡ್ಬೋದು. ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಏರ್ಕ್ರಾಫ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾಸಾದವ್ರು ಇರ್ಬೋದು, ಟೊಯೋಟಾ ಅಥವಾ ಹುಂಡಾ, ಈ ರೀತಿಯಾದಂಥ ಸಾಕಷ್ಟು ಕಂಪನೀಸ್ಗಳು ಈ ಒಂದು ಟ್ಯಾಕ್ಸಿಯನ್ನು ಸಹ ಡೆವಲಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು. 2047ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಡಿನಲ್ಲಿ ಇದೊಂದು ಬಿಗ್ ರೆವಲ್ಯೂಷನ್ಸನ್ನು ತರಬಹುದು, ಅಥವಾ ಈ ಒಂದು ಮೊಬಿಲಿಟಿ ಅರ್ಬನ್ನಲ್ಲಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ಸನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅರ್ಬನ್ ಏರ್ ಮೊಬಿಲಿಟಿಗೆ ಕನೆಕ್ಟ್ ಆಗುವಂತೆ ಈ ವಿಟಾಲ್ಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಇನ್ನು ಮುಂದಿನ ಆರ್ಟಿಕಲ್, ರಿಸರ್ಚರ್ ಶೇರ್ ಡ್ರಾಫ್ಟ್ ಜೀನೋಮ್ ಸೀಕ್ವೆನ್ಸಸ್ ಆಫ್ ಮಂಕಿ ಪಾಕ್ಸ್ ವೈರಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಸೆಕ್ಷನಲ್ಲಿ, ಅದರಲ್ಲೂ ಬಯೋಟೆಕ್ನಾಲಜಿ ಅಥವಾ ಬಯಾಲಜಿಗೆ ರಿಲೇಟೆಡ್ ಇರತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ಇವತ್ತು ಮಂಕಿ ಪಾಕ್ಸ್ ವೈರಸ್ಗೆ ರಿಲೇಟೆಡ್ ಇರುವಂಥ ಜೀನೋಮ್ ಸೀಕ್ವೆನ್ಸನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ, ಯಾವ ರಿಸರ್ಚ್ ಸೆಂಟರ್, ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ಜೀನೋಮ್ ಸೀಕ್ವೆನ್ಸಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜೀನೋಮ್ ಅಂತಂದರೆ ಯಾವುದೇ ಒಂದು ಆರ್ಗ್ಯಾನಿಸಮನ್ನು ತೆಗೆದುಕೊಳ್ಳಿ, ಇವತ್ತು ಹ್ಯೂಮನ್ ಆದರೂ ತೆಗೆದುಕೊಂಡ್ರೆ ಆಯಿತು, ಅಥವಾ ಯಾವುದಾದ್ರೂ ವೈರಸನ್ನು ತೆಗೆದುಕೊಂಡಾಗ, ಯಾವುದಾದ್ರೂ ಪರ್ಟಿಕ್ಯುಲರ್ ಎನಿಮಲನ್ನು ತೆಗೆದುಕೊಂಡಾಗ, ಆ ಒಂದು ಆರ್ಗ್ಯಾನಿಸಮಲ್ಲಿ ಎಷ್ಟು ಜೆನೆಟಿಕ್ ಕಂಟೆಂಟ್ ಇದೆ ಅದನ್ನು ನಾವು ಜೀನೋಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವುದೇ ಒಂದು ಆರ್ಗ್ಯಾನಿಸಮಲ್ಲಿರ್ತಕ್ಕಂಥ ಜೆನೆಟಿಕ್ ಕಂಟೆಂಟ್ ಅಥವಾ ಜೀನ್ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಇದ್ದೀವಲ್ಲ, ಅದನ್ನು ಜೀನೋಮ್ ಅಂತ ಕರಿತೀವಿ. ಸೊ ಈ ಒಂದು ಜೀನೋಮನ್ನು ಅಥವಾ ಈ ಒಂದು ಜೆನೆಟಿಕ್ ಕಂಟೆಂಟನ್ನು ನಾವು ಸೀಕ್ವೆನ್ಸ್ನ ಮುಖಾಂತರ ಒಂದು ಡೇಟಾವನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ಅಥವಾ ಈ ಒಂದು ಜೆನೆಟಿಕ್ ಸೀಕ್ವೆನ್ಸನ್ನು ನಾವು ಕನ್ಸಿಡರ್ ಮಾಡೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮಲ್ಲಿ ಯಾವ ರೀತಿಯಾದಂತಹ ಇನ್ಫಾರ್ಮೇಷನ್ ಇದೆ, ನೆಕ್ಸ್ಟ್ ಏನಾದರೂ ಬದಲಾವಣೆ ಆದಾಗ ಅಥವಾ ಏನಾದರೂ ಇನ್ಫೆಕ್ಷನ್ ಆದಾಗ ಯಾವ ರೀತಿಯಾದಂಥ ಚೇಂಜಸ್ ಇರುತ್ತೆ, ಇಮಿಡಿಯೇಟಾಗಿ ನಾವು ಯಾವ ಒಂದು ಸಿಸ್ಟಮ್ಗೆ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೋದು. ಸೊ ನಿಮಗೆ ಪ್ರಾಪರಾಗಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಆರ್ಗ್ಯಾನಿಸಮ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಗೊತ್ತಿತ್ತಂದರೆ ಅದರಲ್ಲಿರ್ತಕ್ಕಂಥ ಬದಲಾವಣೆ ಅಥವಾ ಯಾವ ರೀತಿಯಾಗಿ ಅದು ಎವಲ್ಯೂಷನ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರಾಪರಾಗಿ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಜೀನೋಮ್ ಸೀಕ್ವೆನ್ಸ್ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಜೀನೋಮ್ ಸೀಕ್ವೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕಂಟ್ರಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುತ್ತೆ ಅಥವಾ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ನಾವು ರಿಸರ್ಚ್ ನಡಿನಲ್ಲಿ ನೋಡಿದಾಗ ಇವಾಗ ಹೊಸ ಡಿಸೀಸಸ್ ಬರ್ತಾ ಇದೆ. ಯಾಕೆ ನಾವು ಈ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಜೀನೋಮಿಕ್ ಸೀಕ್ವೆನ್ಸನ್ನು ಮಾಡ್ತಾ ಇದ್ದೀವಿ, ಎಷ್ಟೊಂದು ಅಲ್ಟ್ರೇಷನ್ಸನ್ನು ನೋಡ್ತಾ ಇದ್ದೀವಿ ನೋಡಿ. ಏಕೆಂದರೆ ಹೆಚ್ಚು ವೇರಿಯೇಷನ್ಸ್ ಇರೋದಾಗಲಿ, ಇವಾಗ ಜೀನ್ಗಳು ಒಂದು ಮ್ಯೂಟೇಷನ್ ಆಗ್ತಾ ಇರೋದ್ರಿಂದ ಬೇಸಿಕ್ ಒಂದು ನಮಗೆ ಗೊತ್ತಿತ್ತಂದರೆ ಸ್ಟ್ರಕ್ಚರ್ ಅದು ಎಲ್ಲಿ ಮ್ಯೂಟೇಷನ್ ಆಗಿದೆ, ಯಾಕೆ ಮ್ಯೂಟೇಷನ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಜೀನೋಮ್ ಸೀಕ್ವೆನ್ಸಿಂಗ್ನ ಅವಶ್ಯಕತೆ ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೈಂಟಿಫಿಕ್ ಅಡ್ವಾನ್ಸ್ಮೆಂಟಲ್ಲಿ ಜೀನೋಮಿಕ್ ಸೀಕ್ವೆನ್ಸು ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಜೀನೋಮ್ ಅಂದರೆ ಏನು. ಈ ಒಂದು ಜೀನೋಮ್ಗೆ ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಸೈನ್ಸ್ ಬೇಸಿಕ್ ಕ್ವಶನ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಂಕಿ ಪಾಕ್ಸಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಫೀಚರ್ಸ್ಗಳು ಏನಿದ್ದಾವೆ ಅಂತ ಗ್ಲಾನ್ಸ್ ಮಾಡೋದಾದರೆ, ಮಂಕಿ ಪಾಕ್ಸನ್ನು ಒಂದು ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ.
ವೈರಲ್ ಝೋನೋಟಿಕ್ ಡಿಸೀಸ್ ಅಂದರೆ ನಿಮಗೆಲ್ಲ ಗೊತ್ತಲ್ಲ. ಝೋನೋಟಿಕ್ ಡಿಸೀಸಸ್ ಅಂದರೆ ಆ್ಯನಿಮಲಿಂದ ಇವತ್ತು ಮನುಷ್ಯನಿಗೆ ಟ್ರಾನ್ಸ್ಮಿಷನ್ ಆಗ್ತಕ್ಕಂಥ ಡಿಸೀಸಸ್ಗಳನ್ನು ಝೋನೋಟಿಕ್ ಅಥವಾ ಆ್ಯನಿಮಲ್ ಒರಿಜಿನ್ ಡಿಸೀಸಸ್ಗಳು ಯಾವಿರ್ತಾವಲ್ಲ ಅದನ್ನು ನಾವು ಝೋನೋಟಿಕ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಇದು ಮಂಕಿ ಪಾಕ್ಸ್ ಅನ್ನುವಂಥದ್ದು ಒಂದು ಝೋನೋಟಿಕ್ ಡಿಸೀಸ್ ಆಗಿದೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇದು ಇವತ್ತು ಮಂಕಿಯಿಂದ ಹರಡ್ತಾ ಇರೋದ್ರಿಂದ ಇದನ್ನು ಮಂಕಿ ಪಾಕ್ಸ್ ಅಂತ ನೇಮಿಂಗ್ ಮಾಡಿದ್ದಾರೆ. ಮೇಜರ್ಲಿ ಇದು ಎಂಡಮಿಕ್ ಇರುವಂಥ ಏರಿಯಾ ಅಂತಂದರೆ ನೈಜೀರಿಯಾದಲ್ಲಿ ನಾವು ಮಂಕಿ ಪಾಕ್ಸ್ ಹೆಚ್ಚಾಗಿ ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತು ಈ ಒಂದು ಡಿಸೀಸಸ್ ಏನಿದೆಯಲ್ಲ ಇದು ಇವತ್ತು ಮಂಕಿನಲ್ಲಿ ಕಾಣಿಸ್ಕೊಳ್ಳೋದಾಗಲಿ ಅಥವಾ ಏಪ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದಾಗಲಿ ಮತ್ತು ರೋಡೆಂಟ್ಸ್ ಅಂತಂದರೆ ರ್ಯಾಟ್ಸು ಮತ್ತು ಮೈಸ್ ನೋಡ್ತೀವಲ್ಲ ಈ ಎಲ್ಲ ಎನಿಮಲ್ಸ್ಗಳಲ್ಲಿ ನಾವು ಮಂಕಿ ಪಾಕ್ಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ರ್ಯಾಬಿಟಲ್ಲಿ ಇರ್ಬೋದು. ಇವಾಗ ಈ ಒಂದು ಮಂಕಿ ಪಾಕ್ಸು ಹ್ಯೂಮನ್ಗೂ ಟ್ರಾನ್ಸ್ಮಿಷನ್ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಹ್ಯೂಮನಲ್ಲಿ ಇದು ಟ್ರಾನ್ಸ್ಮಿಷನ್ ಆದಾಗ ಇದು ಎಷ್ಟು ಸಿವಿಯರ್ ಕಂಡೀಷನ್ ಇರುತ್ತೆ ಅಂತಂದರೆ 10 ಜನ ಇವತ್ತು ಮಂಕಿ ಪಾಕ್ಸಿಂದ ಬಳಲ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಒಂದು ಡೆತ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದರ ಒಂದು ರೇಷಿಯೋನ ನಾವು ನೋಡಿದಾಗ 10ರಲ್ಲಿ ಒಬ್ಬರಿಗೆ ಸಾವಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಮನುಷ್ಯನಿಂದ ಮನುಷ್ಯನಿಗೂ ಸಹ ಟ್ರಾನ್ಸ್ಮಿಷನ್ ಆಗ್ತಕ್ಕಂಥ ಒಂದು ಕಂಡೀಷನನ್ನು ಇದು ಕ್ರಿಯೇಟ್ ಮಾಡಿದೆ. ಅಂದರೆ ಇದು ಕಮ್ಯುನಿಕೇಬಲ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಇದೊಂದು ಸಿವಿಯರ್ ಕಂಡೀಷನ್. ಇವಾಗ ಹೆಚ್ಚು ರಿಸರ್ಚ್ಗಳನ್ನು ಇದ್ರ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾವ ರೀತಿಯಾಗಿ ಇದು ಇನ್ಫೆಕ್ಷನ್ ಆಗುತ್ತೆ ಅಂತಂದರೆ ಒಂದು ಬ್ಲಡ್ ಟ್ರಾನ್ಸ್ಮಿಷನ್ ಮುಖಾಂತರ ಅಥವಾ ಕೆಲವೊಂದಿಷ್ಟು ಬಾಡಿ ಫ್ಲೂಯಿಡ್ಸು ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಅಥವಾ ಇನ್ಫೆಕ್ಟೆಡ್ ಎನಿಮಲ್ಸ್ಗೆ ಏನಾದರೂ ಟಚ್ ಆದಾಗ ಕೆಲವೊಂದಿಷ್ಟು ಸ್ಕಿನ್ನಿಂದ ಬರ್ತಕ್ಕಂಥ ಔಟೋಬ್ರೆಕ್ನಿಂದ ಅಥವಾ ಮ್ಯೂಕೋಸಲ್ ಸೀಕ್ರೇಷನಿಂದ ನಾವು ಈ ಒಂದು ಡಿಸೀಸ್ ಸ್ಪ್ರೆಡ್ ಆಗ್ತಾ ಇರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಸ್ಪೆಸಿಫಿಕಲಿ ಈ ಒಂದು ಮಂಕಿ ಪಾಕ್ಸನ್ನು ತಡೆಗಟ್ಟೋದಕ್ಕೋಸ್ಕರ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿಲ್ಲ. ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ವೈರಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ವ್ಯಾಕ್ಸಿನೂ ಸಹ ಅವೈಲೇಬಲ್ ಇರೋದಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಆದರೆ ನಾವು ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನನ್ನು ಏನು ತೊಗೋತೀವಲ್ಲ, ಸೊ ಆ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಈ ಒಂದು ಡಿಸೀಸನ್ನು ಕಂಟ್ರೋಲ್ ಮಾಡಿದೆ. ಅದರ ಒಂದು ಎಫಿಕೇಸಿ 85% ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಯಾರು ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ತೊಗೊಂಡಿರ್ತಾರಲ್ಲ ಅವರು ಇವತ್ತು ಮಂಕಿ ಪಾಕ್ಸಿಂದ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗಿರುವಂಥ ಸಿಚುವೇಶನ್ಸನ್ನು ನಾವು ನೋಡ್ಕೋಬೋದಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ನಮಗೆ ಜೀನೋಮ್ ಸೀಕ್ವೆನ್ಸಿಂಗ್ ಅಂದರೆ ಏನು, ಮಂಕಿ ಪಾಕ್ಸ್ ವೈರಸ್ ಅಂದರೆ ಏನು ಅನ್ನುವಂಥದ್ದು ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ವೈ ಪ್ಯಾಂಗೋಲಿನ್ಸ್ ಮೇ ನಾಟ್ ಬಿ ಇಂಟರ್ಮೀಡಿಯೇಟ್ ಹೋಸ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿಗೆ ಅಗೇನ್ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ನು ಇವತ್ತು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಅದು ಯಾವ ರೀತಿಯಾಗಿ ಸ್ಪ್ರೆಡ್ ಆಗಿದೆ, ಅದಕ್ಕೆ ಮೇಜರ್ ಕಾರಣ ಏನು ಅನ್ನೋಂಥದ್ದು ಕನ್ಫರ್ಮೇಷನ್ ಇಲ್ಲ. ನಾವು ಬ್ಯಾಟಿಂದ ಸ್ಪ್ರೆಡ್ ಆಗಿದೆ ಅಂತ ನೋಡ್ತಾ ಇದ್ದೀವಿ, ಹಲವಾರು ಸ್ಪೀಷಸ್ಗಳನ್ನು ನಾವು ತೊಗೋತಾ ಇದ್ದೀವಿ. ಇದರಲ್ಲಿ ಪ್ಯಾಂಗೋಲಿನ್ ಬಗ್ಗೆನೂ ಸಹ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಈ ಒಂದು ರಿಸರ್ಚ್ ನಡಿನಲ್ಲಿ ಬೇರೆ ಆರ್ಗ್ಯಾನಿಸಮಿಂದ ಕೊರೋನಾ ವೈರಸ್ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥ ಡಿಫ್ರೆನ್ಸ್ ಆಗಲಿ ಜನರಲ್ ಆಗಿ ರಿಸರ್ಚ್ ನಡೀತಾ ಇರತಕ್ಕಂಥ ಸ್ಟೇಜ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಬಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸನ್ನು ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಪ್ಯಾಂಗೋಲಿನ್ನು ಇಂಪಾರ್ಟೆಂಟ್ ಸ್ಪೀಷಸ್ ಆಗಿರೋದ್ರಿಂದ ಇದು ಎಂಡೇಂಜರ್ ಸ್ಪೀಷಸ್ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತು. ಹಾಗಾಗಿ ಈ ಒಂದು ಆರ್ಗ್ಯಾನಿಸಮ್ನ ಕನ್ಸರ್ವೇಟಿವ್ ಸ್ಟೇಟಸ್ ಯಾವ ರೀತಿಯಾಗಿದೆ ಮತ್ತು ಸ್ಪೆಷಲ್ ಫೀಚರ್ಸ್ ಏನಾದರೂ ಇದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಪೆಂಗೋಲಿನ್ ಅನ್ನುವಂಥದ್ದನ್ನು ನಾವು ಸ್ಕೇಲಿ ಆ್ಯಂಟ್ ಈಟರ್ ಅಂತಲೂ ಸಹ ಕರಿತೀವಿ. ಸೊ ಇದು ಮ್ಯಾಮಲ್ಗಳ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ. ಈ ಒಂದು ಇಮೇಜ್ನ ಮುಖಾಂತರ ನಾವು ಅಬ್ಸರ್ವ್ ಮಾಡ್ಬೋದು. ಇದರ ಒಂದು ಪ್ರೊಟೆಕ್ಟಿವ್ ಬಾಡಿ ಕವರಿಂಗ್ ಏನಿದೆಯಲ್ಲ, ಈ ಒಂದು ಬಾಡಿ ಕವರಿಂಗ್ ಮಾಡಲ್ಪಟ್ಟಿರುವಂಥದ್ದು ಕೆರಟಿನ್ ಅನ್ನುವಂಥ ಒಂದು ಪ್ರೋಟೀನ್ ಮಟೀರಿಯಲ್. ಹಾಗಾಗಿ ಈ ಒಂದು ಆರ್ಗ್ಯಾನಿಸಮನ್ನು ಮ್ಯಾಮಲ್ ಕ್ಲಾಸಲ್ಲಿ ಕೇವಲ ಒಂದೇ ಆರ್ಗ್ಯಾನಿಸಮ್ ಈ ರೀತಿಯಾದಂಥ ಫೀಚರ್ ಇದೆ. ಪ್ರೊಟೆಕ್ಟಿವ್ ಕವರ್ ಕೆರಟಿನ್ ಇರತಕ್ಕಂಥ ಒಂದೇ ಒಂದು ಆರ್ಗ್ಯಾನಿಸಮ್ ಅಂತಂದರೆ ಪ್ಯಾಂಗೋಲಿನ್. ಇದನ್ನು ಇನ್ನೊಂದು ನೇಮಲ್ಲಿ ನಾವು ಸ್ಕೇಲಿ ಆ್ಯಂಟ್ ಈಟರ್ ಅಂತಲೂ ಸಹ ಕರಿತೀವಿ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಅಂತಂದರೆ ಯಾವಾಗಾದರೂ ಪ್ರಿಡೇಟರ್ ಅಟ್ಯಾಕ್ ಆದಾಗ ಈ ಒಂದು ಬಾಡಿ ಸ್ಟ್ರಕ್ಚರಿಂದ ಇದು ರೋಲಿಂಗ್ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಅಂದರೆ ಕಂಪ್ಲೀಟಾಗಿ ಒಂದು ಬಾಲ್ ಶೇಪಲ್ಲಿ ಇದು ಕನ್ವರ್ಟ್ ಆಗೋದ್ರ ಮುಖಾಂತರ ಬೇರೆ ಎನಿಮಲ್ಸ್ಗಳು ಇವತ್ತು ಅಟ್ಯಾಕ್ ಆಗೋದನ್ನು ಡಿಫೆಂಡ್ ಮಾಡ್ತಾ ಇದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಆರ್ಥ್ರೋಪೋಡ್ ಕ್ಲಾಸಲ್ಲಿ ಮಿಲ್ಲಿಪೇಟ್ಸ್ ಅಂತ ನೋಡ್ತೀವಿ, ಅಥವಾ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಇದನ್ನು ಅಡಿಕೆ ಹುಳ ಅಂತ ಕರಿತೀವಲ್ಲ, ನಾವು ಅದನ್ನು ಟಚ್ ಮಾಡಿದ ತಕ್ಷಣ ಅದು ಕಂಪ್ಲೀಟಾಗಿ ರೊಟೇಷನ್ ಆಗುತ್ತಲ್ಲ, ಸೇಮ್ ಅದೇ ರೀತಿಯಲ್ಲಿ ಈ ಒಂದು ಡಿಫೆಂಡಿಂಗ್ ಮೆಕ್ಯಾನಿಸಮು ಪ್ಯಾಂಗೋಲಿನಲ್ಲಿ ಇರುತ್ತೆ ಅನ್ನುವಂಥದ್ದು. ಸೊ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಟ್ಟು ಈ ಎನಿಮಲ್ಸ್ ನೇಮ್ಗಳನ್ನು ಕೊಡ್ಬೋದು. ಯಾವ ಆರ್ಗ್ಯಾನಿಸಮ್ಸ್ಗಳು ಈ ರೀತಿಯಾದಂತಹ ಡಿಫೆಂಡಿಂಗ್ ಮೆಕ್ಯಾನಿಸಮ್ ಅಥವಾ ರೋಲ್ ಆಗ್ತಕ್ಕಂಥ ಡಿಫೆಂಡಿಂಗ್ ಮೆಕ್ಯಾನಿಸಮನ್ನು ಹೊಂದಿದೆ ಅಂತ ನೇಮ್ಗಳನ್ನು ಕೊಡ್ಬೋದು. ಅದರಲ್ಲೂ ಪ್ಯಾಂಗೋಲಿನ್ನೂ ಸಹ ಒಂದು ಎನಿಮಲ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇನ್ನು ಈ ಒಂದು ಪ್ಯಾಂಗೋಲಿನ್ನ ಡಯಟ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಥವಾ ನ್ಯೂಟ್ರಿಷನ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಇದು ಟರ್ಮೈಟ್ಸನ್ನು ಈಟ್ ಮಾಡುತ್ತೆ ಮತ್ತು ಆ್ಯಂಟ್ಸನ್ನು ಈಟ್ ಮಾಡುತ್ತೆ. ಇದಕ್ಕೆ ಆ್ಯಂಟ್ ಈಟರ್ ಅಂತಲೂ ಸಹ ಕರೀತಾರೆ ಅಂತ ಈ ಮೊದಲು ನಾವು ನೋಡಿದ್ವಿ.
ಹಾಗೂ ಇಂಪಾರ್ಟೆಂಟ್ಲಿ ಇದೊಂದು ನಾಕ್ಚರ್ನಲ್ ಎನಿಮಲ್ ಆಗಿದೆ. ನೈಟ್ ಟೈಮಲ್ಲಿ ಇದು ಆ್ಯಕ್ಟಿವ್ ಆಗಿರುತ್ತೆ ಅನ್ನುವಂಥದ್ದು. ಇದರಲ್ಲಿ ನಾವು ಸಾಕಷ್ಟು ಟೈಪ್ಸ್ಗಳನ್ನು ನೋಡ್ತೀವಿ. 8 ಸ್ಪೀಷೀಸ್ನ ನೋಡ್ತೀವಿ. ಪ್ಯಾಂಗೋಲಿಯನಲ್ಲಿ ನಮ್ಮ ದೇಶದಲ್ಲಿ 2 ಸ್ಪೀಷೀಸ್ ಮೇಜರ್ಲಿ ಇದ್ದಾವೆ. ಒಂದು ಇಂಡಿಯನ್ ಪ್ಯಾಂಗೋಲಿನ್, ಇನ್ನೊಂದು ಚೈನೀಸ್ ಪ್ಯಾಂಗೋಲಿಯನ್. ಭಾರತದಲ್ಲಿ 2 ಸ್ಪೀಷೀಸು, ಇಂಡಿಯನ್ ಮತ್ತು ಚೈನೀಸ್ ಅಂತ ಇದೆ ಅನ್ನೋದನ್ನ ಬಗ್ಗೆ ನಿಮಗೆ ಕ್ಲಿಯರ್ ಆಗುತ್ತಿರಲಿ. ಸ್ಟೇಟ್ಮೆಂಟ್ ವೈಸಲ್ಲಿ ನಮಗೆ ಟ್ವಿಸ್ಟ್ ಮಾಡೋಕ್ಕೆ ಎಲ್ಲ ಟೈಪ್ ಸ್ಪೀಷೀಸು ಅಥವಾ ಆಲ್ ಕೈಂಡ್ ಆಫ್ ಪ್ಯಾಂಗೋಲಿಯನ್ನು ಭಾರತದಲ್ಲಿ ಇದೆ ಅಂತ ಈ ರೀತಿಯಾಗಿ ಕೊಡ್ಬೋದು. 2 ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗುತ್ತಿದ್ರೆ ಈಸಿಯಾಗಿ ನೀವು ಆ ಒಂದು ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಯಾವ್ಯಾವ ರೀಜನ್ಸಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ ಅಥವಾ ಇಂಡಿಯನ್ ಪ್ಯಾಂಗೋಲಿನ್ ಎಲ್ಲಿರುತ್ತೆ, ಅದರ ಒಂದು ಹ್ಯಾಬಿಟೈಟ್ ಎಲ್ಲಿರುತ್ತೆ ಅಂತಂದರೆ, ಇಂಡಿಯನ್ ಪ್ಯಾಂಗೋಲಿನನ್ನು ಆಲ್ಮೋಸ್ಟ್ ಎಲ್ಲ ರೀಜನ್ಸಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅರಿಡ್ ರೀಜನಲ್ಲಿ ಮತ್ತು ಹೈ ಹಿಮಾಲಯನ್ ರೀಜನಲ್ಲಿ, ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಮಾತ್ರ ಇಲ್ಲ. ಇದೊಂದು ಎಕ್ಸೆಪ್ಷನ್ಸು. ಸೊ ರಿಮೈನಿಂಗ್ ಎಲ್ಲ ಪಾರ್ಟಲ್ಲಿ ನಾವು ಇಂಡಿಯನ್ ಪ್ಯಾಂಗೋಲಿನ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಇಂಡಿಯನ್ ಪ್ಯಾಂಗೋಲಿನ್ನು ಇವತ್ತು ಬಾಂಗ್ಲಾದೇಶ್, ಪಾಕಿಸ್ತಾನ, ನೇಪಾಲ್, ಶ್ರೀಲಂಕಾ ಈ ರೀತಿಯಾಗಿ ಸುತ್ತಮುತ್ತಲ ಕಂಟ್ರಿನಲ್ಲೂ ಅವೈಲೇಬಲ್ ಇದೆ ಅನ್ನುವಂಥದ್ದು. ಇನ್ನು ಚೈನೀಸ್ ಪ್ಯಾಂಗೋಲಿನ್ ಏನಿದೆಯಲ್ಲ ಅದು ಹಿಮಾಲಯನ್ ಫುಟೀಲ್ಸಲ್ಲಿದೆ ಮತ್ತು ಈಸ್ಟರ್ನ್ ನೇಪಾಲ್ ಇರ್ಬೋದು, ಭೂತಾನ್ ಇರ್ಬೋದು, ನಾರ್ತ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಈಸ್ಟ್ ಆಫ್ ಬಾಂಗ್ಲಾದೇಶ್ ಈ ರೀತಿಯಾಗಿ ನಾರ್ತನ್ ರೀಜನಲ್ಲಿ ಹೆಚ್ಚಾಗಿ ನಾವು ಚೈನೀಸ್ ಪ್ಯಾಂಗೋಲಿನನ್ನು ನೋಡ್ತೀವಿ. ಆದರೆ ಇಂಡಿಯನ್ ಪ್ಯಾಂಗೋಲಿನ್ ಮೇಜರ್ ಏರಿಯಾದಲ್ಲಿ ಅಥವಾ ವೆಸ್ಟರ್ನ್ ಘಾಟಲ್ಲೂ ಸಹ ನಾವು ನೋಡ್ಬೋದು. ಎಕ್ಸೆಪ್ಷನ್ಸ್ ಅಂದರೆ ನಾರ್ತ್ ಈಸ್ಟರ್ನ್ ರೀಜನ್ ಮತ್ತು ಅರಿಡ್ ರೀಜನ್ ಅನ್ನುವಂಥದ್ದು ಕ್ಲಿಯರ್ ಆಗುತ್ತಿರಲಿ. ಇದರ ಒಂದು ಥ್ರೆಟ್ ಏನಂತಂದರೆ ಇವತ್ತು ಹಂಟಿಂಗ್ ಇರ್ಬೋದು ಅಥವಾ ಪೋಚಿಂಗ್ ಇರ್ಬೋದು ಅಥವಾ ಈ ಒಂದು ಪ್ರೋಟೀನನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ, ಇವಾಗ ನಾವು ನೋಡಿದ್ವಲ್ಲ ಪ್ರೊಟೆಕ್ಟಿವ್ ಕವರಿಂಗ್ ಕ್ಯಾರಟಿನನ್ನು, ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೋಸ್ಕರ, ಹಾಗೂ ಈ ಒಂದು ಆರ್ಗ್ಯಾನಿಸಮ್ನ ಮೀಟ್ ಏನಿದೆಯಲ್ಲ ಆ ಮೀಟು ಸಹ ತುಂಬ ಮೆಡಿಸಿನಲ್ ವ್ಯಾಲ್ಯೂವನ್ನು ಪಡ್ಕೊಂಡಿರೋದ್ರಿಂದ ಸ್ಕೇಲು ಮತ್ತು ಆ ಒಂದು ಮೀಟ್ ಮೇಲೆ ಹೆಚ್ಚು ಎಕ್ಸ್ಟ್ರಾಕ್ಷನನ್ನು ಮಾಡ್ತಾ ಇದ್ದಾರೆ. ವರ್ಲ್ಡಲ್ಲೇ ಇದೊಂದು ಮೋಸ್ಟ್ ಟ್ರಾಫಿಕ್ಡ್ ಎನಿಮಲ್ ಅಂತಲೂ ಸಹ ಕರೆಯಲಾಗುತ್ತೆ. ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತಂದರೆ, ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ನಡಿನಲ್ಲಿ ಇದನ್ನು ಶೆಡ್ಯೂಲ್ 1ನಲ್ಲಿ ಹಾಕಿದ್ದಾರೆ. ಇನ್ನು IUCN ರೆಡ್ ಲಿಸ್ಟಲ್ಲಿ ಇದು ಎಂಡೇಂಜರ್ಡ್ ಸ್ಪೀಷೀಸ್ ಆಗಿದೆ. ಅದರಲ್ಲೂ ಚೈನೀಸ್ ಪ್ಯಾಂಗೋಲಿನ್ ಏನಿದೆಯಲ್ಲ ಸ್ಪೆಸಿಫಿಕಲಿ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ರಿಮೈನಿಂಗ್ ಎಲ್ಲ ಸ್ಪೀಷೀಸ್ಗಳು ಎಂಡೇಂಜರ್ಡ್ ಸ್ಟೇಟಸನ್ನು IUCN ರೆಡ್ ಲಿಸ್ಟಲ್ಲಿ ಪಡ್ಕೊಂಡಿದ್ದಾವೆ ಅನ್ನುವಂಥದ್ದು ಸೈಟ್ಸಲ್ಲಿ ಅಪೆಂಡಿಕ್ಸ್ 1 ನಡಿನಲ್ಲಿ ಪ್ಯಾಂಗೋಲಿಯನನ್ನು ಹಾಕಲಾಗಿದೆ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ನಿಮಗೆ ಒಂದು ಕ್ವಶನ್ ಅಂತಂದರೆ, ಪ್ಯಾಂಗೋಲಿನನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ತೊಗೊಂಡಿದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಝೂಲಾಜಿಕಲ್ ಪಾರ್ಕಲ್ಲಿ ಬ್ರೀಡಿಂಗನ್ನು ಸೆಟಪ್ ಮಾಡಿದ್ದಾರೆ. ಸೊ ಪ್ಯಾಂಗೋಲಿನನ್ನು ಅಥವಾ ಇಂಡಿಯನ್ ಪ್ಯಾಂಗೋಲಿನನ್ನು ಬ್ರೀಡಿಂಗ್ ಮಾಡೋದಕ್ಕೋಸ್ಕರ ಡೆಡಿಕೇಟೆಡ್ಲಿ ಯಾವ ಝೂಲಾಜಿಕಲ್ ಪಾರ್ಕಲ್ಲಿ ನಾವು ಈ ಒಂದು ಕನ್ಸರ್ವೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಒಡಿಶಾ ಸ್ಟೇಟಲ್ಲಿದೆ. ಸೊ ಹಾಗಾಗಿ ಈ ಒಂದು ಝೂಲಾಜಿಕಲ್ ಪಾರ್ಕ್ನ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಈ ಒಂದು ಪ್ಯಾಂಗೋಲಿನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ರೀಸೆಂಟಾಗಿ ಈ ಒಂದು 5-6 ಮಂತ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಇದರ ಒಂದು ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಸ್ಕಷನ್ಸು ಸಹ ನಡೀತಾ ಇದೆ. ಸೊ ಯಾವ ಒಂದು ಝೂಲಾಜಿಕಲ್ ಪಾರ್ಕ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ನ್ಯೂ ಸ್ಪೀಷೀಸ್ ಆಫ್ ಸ್ನೇಕ್ ಫೌಂಡ್ ಇನ್ ಮೇಘಾಲಯ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಲ್ಲಿ ಮೇಜರಾಗಿ ನಮಗೆ ಯಾವ ಸ್ಪೀಷೀಸ್ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ರೀಸೆಂಟಾಗಿ ಮೇಘಾಲಯದಲ್ಲಿ ಒಂದು ಸ್ನೇಕ್ ಸ್ಪೀಷೀಸನ್ನು ಪತ್ತೆ ಮಾಡಿದ್ದಾರೆ. ಈ ಒಂದು ಸ್ಪೀಷೀಸ್ನ ನೇಮ್ ಏನಿದೆ ಅಂತಂದರೆ ಟ್ರೈಮರ್ಸರಸ್ ಮಾಯಿ ಅನ್ನುವಂಥದ್ದು. ಸೊ ಈ ಒಂದು ಸ್ಪೀಷೀಸನ್ನು ನಾವು ಎಲ್ಲಿ ನೋಡ್ಬೋದು, ಮೇಘಾಲಯ, ಮಿಜೋರಾಂ ಮತ್ತು ಗುವಾಹಟಿ ಅಂದರೆ ಅಸ್ಸಾಂ ರೀಜನಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಮ್ಗೆ ಏನು ಕೇಳ್ಬೋದು ಕ್ವಶನ್ಸ್ ಅಂದರೆ, ರೀಸೆಂಟಾಗಿ ನ್ಯೂಸಲ್ಲಿ ಇರ್ತಕ್ಕಂಥ ಸ್ಪೀಷೀಸು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನು ಡೈರೆಕ್ಟಾಗಿ ಕೊಡ್ಬೋದು. ಈ ಒಂದು ಸ್ಪೀಷೀಸ್ನ ನೇಮ್ ಕೊಡ್ಬೋದು. ಇದು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ, ಎನಿಮಲಲ್ಲಿ ಯಾವ ಒಂದು ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಂತ ಕೊಟ್ಟಾಗ ಇದು ರೆಪ್ಟೈಲ್ಸ್ಗೆ ಬರುತ್ತೆ ಅಥವಾ ಸರೀಸೃಪಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಈ ಎಲ್ಲ ಹಾವುಗಳೇನಿದಾವಲ್ಲ, ಸ್ನೇಕ್ಸ್ಗಳೇನಿದಾವಲ್ಲ, ಇವೆಲ್ಲನೂ ಸಹ ಸರೀಸೃಪದ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅಥವಾ ರೆಪ್ಟೈಲ್ಸ್ಗೆ ಬರುತ್ತೆ ಅನ್ನೋದು ಗೊತ್ತಿರಲಿ. ಈ ಒಂದು ನೇಮನ್ನು ಜಸ್ಟ್ ಒಂದು ಹತ್ರ ಟೇಕ್ ಡೌನ್ ಮಾಡಿಟ್ಕೊಳ್ಳಿ ಅಥವಾ ಈ ಒಂದು ಇಮೇಜನ್ನು ನೀವು ಸೇವ್ ಮಾಡಿಟ್ಕೊಂಡೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಸರ್ತಿ ನ್ಯೂಸಲ್ಲಿರ್ತಕ್ಕಂತಹ ಸ್ಪೀಷೀಸ್ಗಳನ್ನು ಡೈರೆಕ್ಟಾಗಿ ಕ್ವಶನ್ಸಲ್ಲಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪೊಲಿಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.